ಚಿರಾಗ್ ಏನಿದು? ನೋಡಿ ಹೇಗಿದೆ, ಇದೆಲ್ಲ ನೀವು ಹಾಕೋಬೇಕು. ನಾನಾ? ಯಾಕೆ? ನೀವು ನಾರ್ಮಲ್ ಬಟ್ಟೆಯಿಂದ ಮಾಡರ್ನ್ ಬಟ್ಟೆಗೆ ಟ್ರಾನ್ಸಿಷನ್ ಆಗಿದ್ದೀರಲ್ಲ. ಟ್ರಾನ್ಸಿಷನ್? ಏನು ಹೇಳ್ತಿದ್ದೀರಾ ಚಿರಾಗ್? ನಾನು ಮೊದಲಿಂದಾನು ಹಿಂಗೆ ಇರೋದು, ಏನು ಚೇಂಜ್ ಆಗಿದ್ದೀನಿ? ಓಹೋ, ಮೊದಲಿಂದಾನು? ಅಫ್ಕೋರ್ಸ್. ಆಯ್ತು ಬಿಡಿ, ನಾನೇ ಕನ್ಫ್ಯೂಸ್ ಆಗಿರಬೇಕು. ಬಟ್ ನಿಮಗೋಸ್ಕರ ಇದೆಲ್ಲ ಪ್ರೀತಿಯಿಂದ ತಂದಿದ್ದೀನಿ, ಸೊ ನೀವು ಹಾಕೊಳ್ಳೇಬೇಕು. ನೋ ಚಿರಾಗ್, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಐ ಕಾಂಟ್, ಸಾರಿ. ಏನಿದು ದಿಶಾ ಎಷ್ಟು ಜೋರಾಗಿ ಮಾತಾಡ್ತಾಳೆ? ಗಂಡ ಹೆಂಡತಿ ನಡುವೆ ಏನಾದ್ರು ವಾರ್ ನಡೀತಿದ್ಯಾ ಹೇಗೆ? ನೋಡೋಣ. ಏನು ಹಿಂಗೆ ಅಂದ್ಬಿಟ್ರಿ? ನಿಮಗೋಸ್ಕರ ಪ್ರೀತಿಯಿಂದ ಎಲ್ಲ ತೊಂದರೆ ನೀವು ಹಿಂಗೆ ಅನ್ಬೋದಾ? ಎಲ್ಲ ಹೆಣ್ತಿರು ಮದುವೆ ಆದ ತಕ್ಷಣ ಬಟ್ಟೆ ಬೇಕು, ಒಡವೆ ಬೇಕು ಅಂತಿದ್ರೆ ನಿಮ್ಮ ಮುಂದೆ ಬಟ್ಟೆ ತಂದು ಸುರಿದ್ರೂ ಬೇಡ ಅಂತಿರಲ್ಲ. ಈಗ ಇದನ್ನು ಹಾಕೊಳ್ಳಿ, ಆಮೇಲೆ ಚಿನ್ನದ ನೆಕ್ಲೆಸ್ ತಂದು ಕೊಡ್ತೀನಿ. ಚಿನ್ನ ಅಲ್ಲ, ಡೈಮಂಡ್ ನೆಕ್ಲೆಸ್ ತಂದ್ರೂ ನಾನು ಹಾಕ್ಕೊಳ್ಳಲ್ಲ. ಅಲ್ಲ ಚಿರಾಗ್, ಈ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಹಾಕೊಳ್ಳಿ ಅಂದ ತಕ್ಷಣ ಹಾಕೊಳ್ಳೋಕೆ ನಾನೇನು ಗೊಂಬೆನಾ? ಗೊಂಬೆ ಎಲ್ಲ ಗೊತ್ತು, ನನ್ನ ಹೆಂಡ್ತಿ. ಪರವಾಗಿಲ್ವೇ, ನಮ್ಮ ಚಿರು ಬರ್ತಾ ಬರ್ತಾ ನಾಟಿ ಆಗ್ತಿದ್ದಾನೆ ನಂತರ. ಓ, ಆ ಪದ ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ. ನೋಡಿ ಚಿರಾಗ್, ಮೊದಲು ಈ ಬಟ್ಟೆಗಳನ್ನ ತೊಗೊಂಡು ಯಾರಿಗಾದ್ರೂ ಕೊಡಿ ಅಥವಾ ಬಿಸಾಕಿ. ನಾನಂತೂ ಇದನ್ನು ಹಾಕೊಳ್ಳಲ್ಲ. ಚಿಕ್ಕ ಇಲ್ಲಿ ನಿಂತ್ಕೊಂಡು ಏನು ರೂಮಲ್ಲಿ ಕದ್ದು ನೋಡ್ತಾ ಇದ್ದೀರಾ? ಅಲ್ಲಿ ನೋಡಮ್ಮ, ಚಿರು ದಿಶಾ ಜೊತೆ ಎಷ್ಟು ರೊಮ್ಯಾಂಟಿಕ್ ಆಗಿ ನಡ್ಕೊಳ್ತಿದ್ದಾನೆ. ಏನು ರೀ ಹಿಂಗೆ ಅಂದ್ಬಿಟ್ರಿ? ಎಷ್ಟು ಕಷ್ಟ ಆದ್ರೂ ಶಾಪಿಂಗ್ ಮಾಲ್ಗೆ ಹೋಗಿ ನಿಮ್ಗೆ ಸೂಟ್ ಆಗೋ ಥರ ಬಟ್ಟೆ ಎಲ್ಲ ಚೂಸ್ ಮಾಡ್ಕೊಂಡು ತಂದಿದ್ದೀನಿ, ನೀವು ಹಾಕೊಳ್ಳಲ್ಲ ಅಂದ್ಬಿಟ್ರೆ ಹಂಗೆ. ಒಂದೇ ಒಂದು ಸಲ ಹಾಕೊಂಬಿಡಿ. ನೀವು ಇಂಥ ಬಟ್ಟೆ ಎಲ್ಲ ಹೆಂಗೆ ಕಾಣಿಸ್ತೀರ ನೋಡಬೇಕು. ಒಂದೇ ಒಂದು ಸಲ ಹಾಕೊಂಬಿಡ್ರಿ. ಅಯ್ಯೇ ನೋಡಮ್ಮ, ಬೆಳಗ್ಗೆ ಬೈಕು, ಈಗ ಮಾಡ್ರನ್ ಡ್ರೆಸ್ಸು. ಹೀಗೆ ಹೋಗ್ತಾ ಇದ್ರೆ ನಮ್ಮ ಮನೆಗೆ ಮುದ್ದಾದ ಮೊಮ್ಮಗು ಬರೋದ್ರಲ್ಲಿ ಯಾವ ಡೌಟು ಇಲ್ಲ. ಸದ್ಯದಲ್ಲೇ ಮನೆಯಲ್ಲಿ ತೊಟ್ಲು ತೂಬೋದು. ಏನಾಯ್ತು? ಏನಿಲ್ಲಪ್ಪ, ನೀನು ದಿಶಾ ಜೋರಾಗಿ ಮಾತಾಡ್ತಿದ್ದೆ ನನ್ನ ಕೇಳಿಸ್ಕೊಂಡು ಏನು ವಿಷಯ ಅಂತ ನೋಡೋಕೆ ಬಂದೆ. ಸೌಂದರ್ಯನೂ ಬಂದ್ಲು. ನೀನು ದಿಶನ್ ಮೇಲೆ ಪ್ರೀತಿ ತೋರಿಸಿದ್ ನೋಡಿ ಮೈನಲ್ಲಿ ತೊಟ್ಲು ತುಗುತ್ತೆ ಅಂತಂದೆ. ಆ ವಿಷಯ ಅವಳಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಚಿಕ್ಕ ಮಾವ. ಈ ಮನೆಯಲ್ಲಿ ಆದಷ್ಟು ಬೇಗ ತೊಟ್ಲು ತೂಗಲೇಬೇಕು. ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಹೋಗ್ಲಿ ಬಿಡಪ್ಪ, ಸೌಂದರ್ಯನ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ವಾ? ಆದರೆ ನೀವು ದಿಶಾ ಈ ಥರ ರೊಮ್ಯಾನ್ಸ್ ಮಾಡೋದು ಮಾತ್ರ ಬಿಡಿಬಿಡಿ. ಕದ್ದು ಮುಚ್ಚಿ ನಿಮ್ಮ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಯು ಗೈಸ್ ಕ್ಯಾರಿ ಆನ್, ಎಂಜಾಯ್. ಏನು ಏನ್ರಿ, ಮನೇಲಿ ತೊಟ್ಲು ತೂಗಬೇಕನ್ನೋದು ನಿಮ್ಮ ಆಸೆನಾ? ಹೌದು, ಆದರೆ ನಮ್ಮಿಬ್ಬರಿಂದನೇ ಆಗಬೇಕು ಅಂತ ನಾನು ಹೇಳಿಲ್ಲ. ಎಲ್ಲದಕ್ಕೂ ನಮ್ಮಿಬ್ಬರನ್ನೇ ಎಕ್ಸಾಂಪಲ್ ತೊಗೊಂಡ್ರೆ ಅದು ನಾನು ತಪ್ಪಲ್ಲ.